ಪ್ರೀತಿಯ ಸ್ನೇಹ. ಸ್ನೇಹ ಎಂಬುದು ಮಧುರ ತುಂಬಿದ ಮಧುವಿನಂತೆ, ಸ್ವಾರ್ಥವೇ ಇಲ್ಲದ ಅಪ್ಪನ ಮನಸ್ಸಿನಂತೆ, ಕಷ್ಟದಲ್ಲಿ ಸ್ಪಂದಿಸುವ ಅಮ್ಮನಂತೆ. ಸ್ನೇಹ ಎಂಬುದು ದೇವರು ಕೊಟ್ಟಂತಹ ಒಂದು ಪವಿತ್ರವಾದ ಸಂಬಂಧ. ಇಲ್ಲಿ ಜಾತಿ ಮತ ಭೇದ ಭಾವಗಳಿಲ್ಲ. ನಮ್ಮ ಕಷ್ಟ ಸುಖ ನೋವು ಮೆಲುವುಗಳಲ್ಲಿ ನಮ್ಮ ಸ್ನೇಹಿತರು ಭಾಗಿಯಾಗುತ್ತಾರೆ. ಇಂದು ಇಡೀ ಜಗತ್ತು ಭಯ ಆತಂಕ ಭಯೋತ್ಪಾದನೆಗೆ ಸಿಲುಕಿ ನರಳುತ್ತಿದೆ. ಆದರೆ ವಿಶ್ವನೆಲ್ಲ ಒಗ್ಗೂಡಿಸಲು ಇರುವ ಏಕಮಾತ್ರ ಸಾಧನ ಈ ಸ್ನೇಹ. ಸ್ನೇಹ ಎಂಬುದು ಪ್ರತಿಯೊಬ್ಬ ಮಾನವನ ಹೃದಯ. ನಮ್ಮ ಕಷ್ಟಗಳಲ್ಲಿ ತನ್ನ ಹೆಗಲು ಕೊಟ್ಟು ನಮ್ಮ ಖುಷಿಯಲ್ಲಿ ತಮ್ಮ ಖುಷಿ ಕಾಣುವವನೇ ನಿಜವಾದ ಸ್ನೇಹಿತ. ಭರವಸೆಯ ಬೆಳಕಾಗಿ ಭಾವನೆಗಳ ಕಾವಲಾಗಿ ಸೋಲಿನಲ್ಲಿ ಜೊತೆಯಾಗಿ ಮಾತಿನಲ್ಲಿ ಹಿತವಾಗಿ ಜೊತೆಗೆ ಹೆಜ್ಜೆ ಹಾಕುವ ಮುತ್ತು ಮನಸ್ಸುಗಳ ಸಮ್ಮಿಲನವೇ ಈ ಸ್ನೇಹ. ಸ್ನೇಹ ಎಂಬುದು ಬರೀ 2 ಅಕ್ಷರವಲ್ಲ. ಸ್ನೇಹಿತರಲ್ಲಿ ಒಗ್ಗಟ್ಟಿರಬೇಕು. ನಾವು ಎಷ್ಟೇ ಜಗಳವಾಡಿದರೂ ಸ್ನೇಹ ಎಂದು ಬಂದಾಗ ಒಬ್ಬರೊಬ್ಬರನ್ನು ಬಿಟ್ಟುಕೊಡುವುದಿಲ್ಲ. ಕೆಲವೊಂದು ಬಾರಿ ನಮ್ಮ ತಂದೆ ತಾಯಿಗೆ ಹೇಳಿಕೊಳ್ಳಲಾಗದ ವಿಷಯಗಳನ್ನು ನಮ್ಮ ಆಪ್ತ ಗೆಳೆಯರೊಂದಿಗೆ ಮಾತ್ರ ಹೇಳಿಕೊಳ್ಳುತ್ತೇವೆ. ನಿಮಗೆ ಅಂತ ಗೆಳೆಯರು ಯಾರಾದರೂ ಇದ್ದಲ್ಲಿ ಅವರನ್ನು ಜೀವನ ಪೂರ್ತಿ ಕೈ ಬಿಡಬೇಡಿ. ಒಬ್ಬ ಒಳ್ಳೆಯ ಗೆಳೆಯ ಇಡೀ ಗ್ರಂಥಾಲಯಕ್ಕೆ ಸಮ. ಸ್ನೇಹಕ್ಕೆ ಬೇಕಿಲ್ಲ ಯಾವುದೇ ದುಪ್ಪಟ್ಟು, ಯಾರು ಹೋಗಬೇಕಿಲ್ಲ ಕಾರಣ ಕೊಟ್ಟು. ಯಾಕಂದ್ರೆ ಸ್ನೇಹವೇ ಒಂದು ದೊಡ್ಡ ಸಂಪತ್ತು, ಇದೇ ಅದಕ್ಕಿರುವ ತಾಕತ್ತು. ಸ್ನೇಹ ಎಂಬ ಪದವನ್ನು ನಾನು ಹೇಗೆ ವರ್ಣಿಸಲು ಪದ ಸಾಲದು. ಜೀವನದ ಮೌಲ್ಯಗಳನ್ನು ಕಳೆದುಕೊಂಡಿರುವ ವ್ಯಕ್ತಿಗೆ ಜೀವನದ ಮಹತ್ವವನ್ನು ತಿಳಿಸಿಕೊಡುವವನೇ ನಿಜವಾದ ಸ್ನೇಹಿತ. ನಾನು ಬಿದ್ದಾಗ ನನ್ನನ್ನು ಎಬ್ಬಿಸಿ ಜೀವನ ಮುಗಿದಿಲ್ಲ, ಕಲಿತ ಪಾಠ ಮರೆಯಬೇಡ, ಮುನ್ನುಗ್ಗುವಂತ ಸ್ಫೂರ್ತಿ ಮಾತನ್ನು ಹೇಳುವವನೇ ನಿಜವಾದ ಸ್ನೇಹಿತ. ಸ್ನೇಹ ಎಂಬುದು ಸಾಗರ ಮುತ್ತು, ಅದಕ್ಕೆ ಬೇಕಿಲ್ಲ ಯಾವುದೇ ಹುಟ್ಟು, ಅರಿತವರಿಗೆ ಗೊತ್ತು ಅದರ ಗುಟ್ಟು. ಹಾಗೆ ಸ್ನೇಹಿತರೆ, ನಿಮಗೂ ಬಹಳ ಜನ ಸ್ನೇಹಿತರು ಇದ್ದಾರೆ. ಅವರನ್ನು ಜಗಳ ಆಡ್ತೀರಿ, ಆದರೆ ಅವನ್ನೆಲ್ಲ ಮರೆತು ಖುಷಿಯಾಗಿರಿ ಅಂತ ಹೇಳುತ್ತಾ ನನ್ನ ಚಿಂತನೆ ಕಾರ್ಯಕ್ರಮ